ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯ ರಚನೆಗಳಲ್ಲಿ 6ನೇ ಭಾಗವಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ರಚಿಸಿ ನೋಡೋಣ. ಅದರಲ್ಲಿ ಮೊದಲನೇದು, ಈ ಸರಿ ಪ್ರಾಣಿಗಳ ಬಗ್ಗೆ ಒಂದು ಸ್ವಲ್ಪ ಬರೆಯೋಣ. ಅದಕ್ಕೆ ಪಾಕಿಳಿ, ಪಾ ಅದಕ್ಕೆ ಅರ್ಧಚಂದ್ರ, ಪ್ರಾ ಣಾಗುಡಿಸು ಣಿ ಪ್ರಾಣಿ, ಗ ಳಾಕೊಂಬು ಪ್ರಾಣಿಗಳು, ಐ ದಾಕೊಂಬು ದು ಐದು, ಆ ರಿ ವಾಕೊಂಬುವು, ಗ ಳ ಅರಿವುಗಳ, ನ ಏತ್ವ ಕೊಂಬುಕಿಳಿ ಅದಕ್ಕೆ ಒತ್ತಕ್ಷರ ನಾ ಒತ್ತು ಕೊಡ್ತೀನಿ. ಅರಿವುಗಳನ್ನೋ ಳ ಅರಿವುಗಳನ್ನೊಳ, ಗ ಏತ್ವ ಕೊಂಬುಕಿಳಿ ಗೋ. 0 ಡಾಗುಡಿಸು ಡಿ ದ ದಾಗೆ ದಾವತ್ತು, ರಾಕೊಂಬು ರು. ಅರಿವುಗಳನ್ನೊಳಗೊಂಡಿದ್ದರು ಅಂತ ಒಂದು ದೊಡ್ಡ ಪದವಾಗಿ ರಚಿಸಿದ್ದೀನಿ. ಇದನ್ನು ನಾವು ಇಂಗ್ಲಿಷು ಬರೀಬೋದಿತ್ತು. ಅರಿವುಗಳನ್ನು ಒಳಗೊಂಡಿದ್ದರು ಅಂತ ನಾವು ಬರೀಬೋದಿತ್ತು. ನಾನು ಪದಗಳನ್ನು ಸ್ವಲ್ಪ ಕೂಡಿಸಿ ಬರೆದಿದ್ದೀನಿ. ಪ್ರಾಣಿಗಳು 5 ಅರಿವುಗಳನ್ನೊಳಗೊಂಡಿದ್ದರು. ಇಳಿ ಕೊಟ್ಕೊಳ್ಳೋಣ, ರಾಕೊಂಬು ಕಿಳಿ ರು. ಒಳಗೊಂಡಿದ್ದರು, ಆ ರಾಕೊಂಬು ರು. 6 ಅ ರಾಗುಡಿಸು ರಿ ವಾಗುಡಿಸು ವಿ ರಾಕೊಂಬು ರು ವ. 6 ಅರಿವಿರುವ, ಮಾಕಿಳಿ ಮಾ ನ ವ ನೀ ನಾಗುಡಿಸು ನೀ ಗಾಕೆತ್ವ ಗೆ. ಮಾನವನಿಗೆ ಹೋಲಿಸಿದರೆ, ಹ ಏತ್ವ ಕೊಂಬುಕಿಳಿ ದೀರ್ಘ ಹೋ ಆಗುತ್ತೆ. ಲಾಗೆ ಗುಡಿಸು ಹೀಗೆ, ಲಿ ಸಾಗೆ ಗುಡಿಸು ಹೀಗೆ, ಸಿ ಹೋಲಿಸಿ. ದ ರಾಗೆ ಹೀಗೆ ಕೊಟ್ಟಿವಿ ಅಂದರೆ ರೇ ಆಗುತ್ತೆ. ಹೋಲಿಸಿದರೆ, ಬಹುತೇಕ ಬಾ ಹಾಕೊಂಬು ಹೂ, ತಾಗೆ ಏತ್ವ ದೀರ್ಘ ತೇಕ ಬಹುತೇಕ, ಬು ಬಾಕೊಂಬು ಬೂ ದಾಗುಡಿಸು ದಿ ದಿಗೆ ಮಹಾಪ್ರಾಣ ಕೊಟ್ಟಂತಹ ದ ಒತ್ತಕ್ಷರ ಮಾಡ್ತೀನಿ, ಬುದ್ಧಿ ಅಂತ ಆಗುತ್ತೆ. ಬುದ್ಧಿ ವಾಗೊಂದು 0 1 ತಾಗುಡಿಸು ತಿ ಕಾಗೆ ಏತ್ವ ಬುದ್ಧಿವಂತಿಕೆ ಯಾಕೊಂಬು ಇದು ಯಾ ಕೊಂಬು ಇದು ಯು. ಳಾಗೆ ಳ ಒತ್ತು ಕೊಡೋಣ. ಬುದ್ಧಿವಂತಿಕೆಯುಳ್ಳ ದಾಕೊಂಬು ದು ದೂಗೆ ದಾವತ್ತು ಉಳ್ಳದ್ದು ಅಂತ ಒಂದು ಸೆಂಟೆನ್ಸ್ನ ಮಾಡೋಣ. 2ನೇ ಸೆಂಟೆನ್ಸ್ ಅಂದರೆ 2ನೇ ವಾಕ್ಯ. ವ್ಯತ್ಯಾಸವೇನೆಂದರೆ, ವಾಗೆ ಯಾವತ್ತು ವ್ಯ, ತಾಕಿಳಿತ ಅದಕ್ಕೂ ಯಾವತ್ತು ವಾ ಇರೋದು ಆಗುತ್ತೆ. ಇಲ್ಲಿ ಯ ಕರ ಬಂದು ಈ ಸ್ವರ ಆಕಾರ ಸೇರ್ಕೊಳ್ಳುತ್ತೆ. ವ್ಯ ತ ಇದು ದೀರ್ಘ ಸ್ವರ ಬಂದು ಯಾಗೆ ಸೇರ್ಕೊಳ್ಳುತ್ತೆ, ಯಾ ಅಂತ ಆಗುತ್ತೆ. ವ್ಯತ್ಯಾಸ ವ್ಯತ್ಯಾಸ ವಾಗೆ ಏತ್ವ ದೀರ್ಘ ವ್ಯತ್ಯಾಸವೇ, ನಾಗೆ ಏತ್ವ ನೇ 0 ವೇನೆಂದ ರಾಗೆ ಏತ್ವ. ವ್ಯತ್ಯಾಸವೇನೆಂದರೆ, ನಾಕಿಳಿ ನಾ ವಾಕೊಂಬು ನಾವು ಮಾತನಾಡುತ್ತೇವೆ. ಮಾಕಿಳಿ ಮಾ ತ ನಾಕಿಳಿ ನಾ ಮಾತನಾ, ಡಾಕೊಂಬು ಡು ಮಾತನಾಡು, ತಾಕೆ ದೀರ್ಘ ಅದಕ್ಕೆ ಒತ್ತಕ್ಷರ ಮಾಡುತ್ತೇವೆ ನಾವು ಮಾತನಾಡುತ್ತೇವೆ. ಅವು ಆ ವಾಕೊಂಬು ಅವು ಮಾಕಿಳಿ ಮಾ ತ ಮಾತ ನಾಕಿಳಿ ನಾ ಡಾಕೊಂಬು ನು ಮಾತನಾಡು ವಾಕೊಂಬುವು ದಾಗುಡಿಸು ದಿ
ಮಾತನಾಡುವುದಿಲ್ಲ, ಮಾತನಾಡುವುದಿಲ್ಲ, ಕಾಮ ಕೊಟ್ಟು ಆದರೆ ಆ ದ ರಾಕೆ ಅಥವಾ ರೇ, ಆದರೆ ಅವುಗಳದ್ದೇ ಆ ವಾಕೊಂಬುವು ಗ ಳ ದಾಗೆ ಏತ್ವ ದೀರ್ಘ ದೇ ಆಗುತ್ತೆ, ಅದಕ್ಕೆ ಒತ್ತಕ್ಷರ ಕೊಡ್ತೀನಿ ದೇ ಆಗುತ್ತೆ. ಅವುಗಳದ್ದೇ, ಅವು ಮಾತನಾಡುವುದಿಲ್ಲ ಆದರೆ ಅವುಗಳದ್ದೇ ಪ್ರ ಪಾಗೆ ಅರ್ಧಚಂದ್ರ ಪ್ರ ತಾ ಏತ್ವ ದೀರ್ಘ ತೇ ಆಗುತ್ತೆ, ಅದಕ್ಕೆ ಯಾವತ್ತು ಪ್ರತ್ಯೇಕ, ಪ್ರತ್ಯೇಕ ಶಬ್ದ ಶ ಬಾಗೆ ಧಾವತ್ತು ಶಬ್ದದ, ಶಬ್ದದ ಅನುಕರಣೆಗಳಿಂದ ಆ ನಾಕೊಂಬುನ್ನು ಅನು ಕ ರ ಣಾಗೆ ಏತ್ವರ್ಣ ಅನುಕರಣೆ ಯಾಗುಡಿಸು ಹೀಗೆ 1 ಇಂದ ಅನುಕರಣೆಯಿಂದ ತನ್ನ ತ ನಾಗೆ ನಾವುದು ತನ್ನ ಭಾಕಿಲಿ ಭಾ ವ ನೆ ಗ ಳ ನಾಕೊಂಬು ನೋನುಗೆ ನಾವುದು ಭಾವನೆಗಳನ್ನು ಅನುಕರಣೆಯಿಂದ ತನ್ನ ಭಾವನೆಗಳನ್ನು ವಿನಿಮಯ ವಾಗುಡಿಸು ವಿ ನಾಗುಡಿಸು ನಿ ವಿನಿ ಮ ಯ ವಿನಿಮಯ ಮಾಡಿಕೊಂಡು ಮಾಕಿಲಿ ಮಾ ಡಾಗುಡಿಸು ಡಿ ಕ ಏತ್ವ ಕೊಂಬುಕಿಲಿ ದೀರ್ಘ ಕೊಟ್ಟಿವಿ ಅಂದರೆ ದೀರ್ಘ ಬೇಡ, ಸಾರಿ ಕಾ ಏತ್ವ ಕೊಂಬುಕಿಲಿ ಸಾಕು. ಮಾಡಿಕೋ 0 ಕೊಂಡ್ ಡಾಕೊಂಬು ಮಾಡಿಕೊಂಡು ಬದುಕುತ್ತವೆ ಬಾ ದು ಕು ಇಲ್ಲಿ ಜಾಗ ಸಾಲ್ತಾ ಇಲ್ಲ, ಇಲ್ಲಿವರೆಗೆ ತಾಗೆ ತಾವತ್ತು ವಾಗೆ ಏತ್ವ. ಸೊ ವಿನಿಮಯ ಮಾಡಿಕೊಂಡು ಬದುಕುತ್ತವೆ ಅಂತ ಒಂದು ಸೆಂಟೆನ್ಸ್. ನೆಕ್ಸ್ಟ್ 3ನೇ ಸೆಂಟೆನ್ಸ್ ಅಂದರೆ 3ನೇ ವಾಕ್ಯ. ಕಾಡು ಪ್ರಾಣಿ ಕಾಕಿಲಿ ಕಾ ಡಾಕೊಂಬು ಡು ಕಾಡು ಪಾಕಿಲಿ ಅದಕ್ಕೆ ಅರ್ಧಚಂದ್ರ ಬ್ರಾ ನಿ ಕಾಡು ಪ್ರಾಣಿ ಗ ಳ ನಾಕೊಂಬು ನೂಗೆ ನಾವತ್ತು ಕಾಡು ಪ್ರಾಣಿಗಳನ್ನು ಹೊರತುಪಡಿಸಿ ಓ ರಾ ತಾಕೊಂಬು ತು ಹೊರತು ಪ ಡಾಕುಡಿಸು ಡಿ ಸಿ ಹೊರತುಪಡಿಸಿ ಸಾಕು ಪ್ರಾಣಿಗಳು ಸಾಕಿಲಿ ಸಾ ಕಾಕೊಂಬು ಕು ಸಾಕು ಪಾಕಿಲಿ ಪ ಅರ್ಧಚಂದ್ರ ಪ್ರ ನಾಗುಡಿಸು ನಿ ಸಾಕು ಪ್ರಾಣಿ ಕಾಮ ಪ ಕಾಗುಡಿಸು ಕೀಗೆ 2ನೇ ಶಾವತ್ತಕ್ಷರ ಪಕ್ಷಿ ಅಂತ ಆಗುತ್ತೆ. ಪಕ್ಷಿಗಳಂತೂ ಗ ಳ 0 ಗಳನ್ ತಾಕೊಂಬುಕಿಲಿ ತು ಪಕ್ಷಿಗಳಂತೂ ಮಾನವನ ಮಾ ಅಂದರೆ ಮಾ ದೀರ್ಘ ಬಂದಾಗ ದೀರ್ಘಲ್ಲಿ ಕೊಡಬೇಕು ನ ವ ನ ಮಾನವನ ಭಾವನೆಗಳನ್ನರಿತು ಭಾ ವ ನಾಕೇತ್ವನೆ ಗ ಳ ಮತ್ತೆ ನಾ ಬರೆದು ನಾವತ್ತು ಭಾವನೆಗಳನ್ನು ರೀ ತಾಕೊಂಬು ತು ಭಾವನೆಗಳನ್ನರಿತು ತುಂಬ ತಾಕೊಂಬು ತೂಗೊಂದು 0 ಬಾಕಿಲಿ ಬಾ ತುಂಬ ಹತ್ತಿರದ ಹ ತಾಗುಡಿಸು ತೀಗೆ ತಾವತ್ತು ಹತ್ತಿರದ ಹತ್ತಿರದ ಸಾಗೆ 1 0 ಸಂ
ಭಾ ಸೊನ್ನೆ ಸಂಬಂಧಿಕ ರ ಸೊನ್ನೆ ಏತ್ವ ಸಂಬಂಧಿಕರಂತೆ ಮಕ್ಕಳಂತೆ ಮ ಕಾಗೆ ಕಾವತ್ತು ಮಕ್ಕಳ ಒಂದು ಸೊನ್ನೆ ಮಕ್ಕಳನ್ ತಾಕೇತ್ವ ತೆ ಮಕ್ಕಳಂತೆ ಕಾಕಿಲಿ ಕಾ ವ ಲು ಲಾಕೊಂಬಲು ಗ ರ ಮತ್ತು ರ ಸೊನ್ನೆ ತಾಗೆ ಏತ್ವ ಕಾವಲುಗಾರರಂತೆ ಮತ್ತು ಮಾ ತಾಕೊಂಬತ್ತು ತೂಗೆ ತಾವತ್ತು ಮತ್ತು ಹಾಗುಡಿಸು ಹಿ ರಾಗುಡಿಸು ರಿ ಹಿರಿ ಯ ರಾಗೊಂದು ಸೊನ್ನೆ ರನ್ ತಾಕೇತ್ವ ತೆ ಹಿರಿಯರಂತೆ ನಮ್ಮೊಡನೆ ನಾ ಮಾಗೆ ಏತ್ವ ಕೊಂಬಕಿಲಿ ಅದಕ್ಕೆ ಮಾವತ್ತು ನಮ್ಮೊಡನೆ ಸಹಕರಿಸಿ ಸಹಕರಿಸಿ ಬದುಕುತ್ತವೆ ಬಾ ದಾಕೊಂಬುದು ಕಾಕೊಂಬುಕು ತಾಗೆ ತಾವತ್ತು ಬದುಕುತ್ತವಾಗೆ ಏತ್ವ ಬದುಕುತ್ತವೆ ಅಂತ ಒಂದು ಸೆಂಟೆನ್ಸ್ ಮಾಡ್ಕೊಳ್ಳೋಣ. ಈಗ 3 ಸೆಂಟೆನ್ಸ್ ಅಂದರೆ 3 ವಾಕ್ಯಗಳಾಯಿತು. ವಾಕ್ಯಗಳು ಒಂದು ಸ್ವಲ್ಪ ದೊಡ್ಡದಾಗಿದ್ದಾವೆ, ಪ್ರಾಕ್ಟೀಸ್ ಆಗಲಿ ಅಂತ ಕೊಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂದರೆ ಕನ್ನಡ ಅಚ್ಚುಕಟ್ಟಾಗಿ ನಾವು ಓದಿ ಬರೀಬೋದು. ನೆಕ್ಸ್ಟ್ ಸೆಂಟೆನ್ಸ್ 4 ಸೆಂಟೆನ್ಸ್ ಸಾಕು. 4ನೇ ಸೆಂಟೆನ್ಸ್ ಅಂದರೆ 4ನೇ ವಾಕ್ಯ ಬರೆಯೋಣ. ಮನೆಗೊಂದು ನಾಕೇತ್ವ ನೆ ಮನೆ ಗಾಕೇತ್ವ ಕೊಂಬಕಿಲಿ ಗೋಗೊಂದು ಸೊನ್ನೆ ಗೊಂದು ಹಾಕೊಂಬುದು ಮನೆಗೊಂದು ಸಾಕು ಪ್ರಾಣಿ ಇದ್ದರೆ ಕಾಕೊಂಬುಕು ಸಾಕು ಪಾಗೆ ಇಲಿ ಕೊಡೋಣ ಪಾ ಆಗುತ್ತೆ ಅರ್ಧ ಚಂದ್ರ ಕೊಟ್ಟರೆ ಪ್ರಾಣಿ ಮನೆಗೊಂದು ಸಾಕು ಪ್ರಾಣಿ ಯಾಗೊಳಿಸು ಹೀಗೆ ಈ ಬರೆದು ದಾ ಬರಿತೀವಿ, ಆಮೇಲೆ ದಾಗೆ ದಾವತ್ತು ಪ್ರಾಣಿ ಇದ್ದರೆ ಮನೆಗೊಂದು ಸಾಕು ಪ್ರಾಣಿ ಇದ್ದರೆ 4ನೇ ದಾಗೆ ಕೊಂಬು ಆಧುನಿಕ ಯುಗದಲ್ಲಿ ಬರೆದು ಕೊಂಬು ಲಾಗುಡಿಸು ಲೀಗೆ ಲಾವತ್ತು ಆಧುನಿಕ ಯುಗದಲ್ಲಿ ಮನುಷ್ಯನಿಗಿರುವ ನಾಕೊಂಬು ನು 2ನೇ ಶ ಅದಕ್ಕೆ ಯಾವತ್ತು ಮನುಷ್ಯ ನಾಗುಡಿಸು ನೀ ಗಾಗುಡಿಸು ಗಿ ರಾಕೊಂಬು ರು ವ ಮನುಷ್ಯನಿಗಿರುವ ಸಾಗುಡಿಸು ಸಿ ಕ ಮಾನಸಿಕ ಓ ತಾಗೆ ತಾವತ್ತು ಒತ್ತಡ ಮಾನಸಿಕ ಒತ್ತಡಗಳಿಗೆ ಲಾಗುಡಿಸುಳಿಗೆ ಮಾನಸಿಕ ಒತ್ತಡಗಳಿಗೆ ಅನ್ನೋದನ್ನು ಡಬಲ್ ಕೋಟ್ಸಲ್ಲಿ ಬರೀತೀನಿ. ಯಾಕಂದರೆ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ಇಂಪಾರ್ಟೆಂಟ್ ವರ್ಡ್ ಹೈಲೈಟಿಂಗ್ ವರ್ಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಡಬಲ್ ಕೋಟ್ಸಲ್ಲಿ ಬರೆದ್ವಿ ಅಂದರೆ ಒಳ್ಳೆಯದು. ಮಾನಸಿಕ ಒತ್ತಡಗಳಿಗೆ ಮಾನವನಿಗಿರುವ ಮಾನಸಿಕ ಒತ್ತಡಗಳಿಗೆ ಉತ್ತಮವಾದ ಉತ್ತಮ ಜಾಗ ಸಾಲಿಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ವಾಕಿಲಿವಾದ ಉತ್ತಮವಾದ ನಾಗೆ ಏತ್ವ ಕೊಟ್ಟು ಹಿಂಗೆ ಕೊಡ್ತೀನಿ. ನೈಸ ಗೀ ಕೊಡ್ತೀನಿ, ಆಮೇಲೆ ಅರ್ಕವತ್ ಕೊಡ್ತೀನಿ. ನೈಸರ್ಗಿಕ
ನೈಸರ್ಗಿಕ ಚ ಗುಡಿಸು ಚಿ ಕಾ ಗುಡಿಸು ಕಿ ಚಿಕಿ ತಾಗೆ ಏತ್ವ ಸಾವತ್ತು ಚಿಕಿ ಇತ್ತಾಗುತ್ತೆ ಏತ್ವ ಬಂದು ಸಾಕಾರಕ್ಕೆ ಆ್ಯಡ್ ಆಗುತ್ತೆ ಚಿಕಿತ್ಸೆ ಯಾ ದೀರ್ಘ ಕೊಡ್ತೀನಿ ಯಾ ಗಾಕೊಂಬು ಗು ತಾಗೆ ತಾವತ್ತು ಯಾಗುತ್ತದೆ ಅಂದರೆ ಚಿಕಿತ್ಸೆಯಾಗುತ್ತದೆ ಅಂತ ಬರೆದಿದ್ದೀವಿ. ಇವಾಗ ಇದೆಲ್ಲನ ಒಂದ್ಸರಿ ಓದ್ಬಿಡೋಣ. ಮೊದಲನೇ ವಾಕ್ಯ, ಪ್ರಾಣಿಗಳು 5 ಅರಿವುಗಳನ್ನೊಳಗೊಂಡಿದ್ದರೂ 6 ಅರಿವಿರುವ ಮಾನವನಿಗೆ ಹೋಲಿಸಿದರೆ ಬಹುತೇಕ ಬುದ್ಧಿವಂತಿಕೆಯುಳ್ಳದ್ದು ಅಂತ. ಎರಡನೇ ವಾಕ್ಯ, ವ್ಯತ್ಯಾಸವೇನೆಂದರೆ ನಾವು ಮಾತನಾಡುತ್ತೇವೆ, ಅವು ಮಾತನಾಡುವುದಿಲ್ಲ, ಆದರೆ ಅವುಗಳದ್ದೇ ಪ್ರತ್ಯೇಕ ಶಬ್ದದ ಅನುಕರಣೆಯಿಂದ ತನ್ನ ಭಾವನೆಗಳನ್ನು ವಿನಿಮಯ ಮಾಡಿಕೊಂಡು ಬದುಕುತ್ತವೆ ಅಂತ ಎರಡನೇ ಸೆಂಟೆನ್ಸ್ ವಾಕ್ಯ. ಮೂರನೇ ವಾಕ್ಯ, ಕಾಡು ಪ್ರಾಣಿಗಳನ್ನು ಹೊರತುಪಡಿಸಿ ಸಾಕು ಪ್ರಾಣಿಗಳಂತೂ ಮಾನವನ ಭಾವನೆಗಳನ್ನರಿತು ತುಂಬ ಹತ್ತಿರದ ಸಂಬಂಧಿಕರಂತೆ, ಮಕ್ಕಳಂತೆ, ಕಾವಲುಗಾರರಂತೆ ಮತ್ತು ಹಿರಿಯರಂತೆ ನಮ್ಮೊಡನೆ ಸಹಕರಿಸಿ ಬದುಕುತ್ತವೆ. ನಾಲ್ಕನೇದು ವಾಕ್ಯ, ಮನೆಗೊಂದು ಸಾಕು ಪ್ರಾಣಿ ಇದ್ದರೆ ಆಧುನಿಕ ಯುಗದಲ್ಲಿ ಮನುಷ್ಯನಿಗಿರುವ ಮಾನಸಿಕ ಒತ್ತಡಗಳಿಗೆ ಉತ್ತಮವಾದ ನೈಸರ್ಗಿಕ ಚಿಕಿತ್ಸೆಯಾಗುತ್ತದೆ ಅಂತ ಬರೆದಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಕನ್ನಡ ತುಂಬ ಚೆನ್ನಾಗಿ ಓದಿ ಬರೆಯಲು ಅಭ್ಯಾಸವಾಗುತ್ತೆ.